ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಯಿತು ರಾಜ್ಯ ಸರ್ಕಾರದ ಹಗರಣಗಳ ಸರಮಾಲೆ. ಎಲ್ಲ ಹಗರಣಗಳ ಹೊಣೆಯನ್ನು ಸಿದ್ದು ತಲೆಗೆ ಕಟ್ಟಿರೋ ಬಿಜೆಪಿ. ವಾಲ್ಮೀಕಿ ಹಗರಣಕ್ಕೂ ಸಿದ್ದು ಹೊಣೆ, ಇನ್ನು ಮೂಡ ಹಗರಣಕ್ಕೂ ಸಿದ್ದು ಕಾರಣ. ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿಸಿಕೊಂಡು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಸೆನ್ಸಿಟಿವ್ ನರ್ವ್ ಅನ್ನ ಟಚ್ ಮಾಡಿದ್ಯಾಕೆ ಬಿಜೆಪಿ? ದಲಿತ ವಿರೋಧಿ ಸಿದ್ದು ಎಂದೇ ಬ್ರ್ಯಾಂಡ್ ಮಾಡ್ತಿರೋ ಬಿಜೆಪಿ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಈ ಮಟ್ಟಿಗೆ ಅಗ್ರೆಸಿವ್ ಆಗಲು ಕಾರಣ ಏನು ಗೊತ್ತಾ? ಸಿದ್ದರಾಮಯ್ಯಗೆ ಪ್ರತಿ ಹಂತದಲ್ಲೂ ಬಿಜೆಪಿ ಕಾಡ್ತಿರೋದು ಏಕೆ? ಹೀಗೊಂದು ಪ್ರಶ್ನೆ ಈಗ ಶುರುವಾಗಬಿಟ್ಟಿದೆ. ಬಿಜೆಪಿಯ ಹೋರಾಟ ಪ್ಲಾನ್ಗಳು ಸಿದ್ಧವಾಗ್ತಿರೋದು ಎಲ್ಲಿ ಗೊತ್ತಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಹೋರಾಟದ ಅಸಲಿಯತ್ತನ್ನ ತಿಳಿಸ್ತೀವಿ. ಬಿಜೆಪಿ ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಲು ಕೇಶವ ಕೃಪಾ ಕಾರಣ. ಕೇಶವ ಕೃಪಾ ಚಾಮರಾಜಪೇಟೆಯಲ್ಲಿರೋ RSS ಕಚೇರಿ. ಕೇಶವ ಕೃಪಾದಲ್ಲೇ ಸಿದ್ಧವಾಗ್ತಾ ಇದೆ ಹೋರಾಟದ ಸಿದ್ಧ ಸೂತ್ರ. ಸಿದ್ದು ಅವರನ್ನೇ ಕೇಂದ್ರೀಕರಿಸಿ ಹೋರಾಟ ಮಾಡಲು ಕೇಶವ ಕೃಪಾ ಕಟ್ಟಪ್ಪಣೆಯನ್ನ ನೀಡಿದೆ. ದಲಿತ ನಾಯಕರಿಂದ ಸುದ್ದಿಗೋಷ್ಠಿ, ವಿಧಾನಸೌಧ ಮುತ್ತಿಗೆ, ಇನ್ನು ಉಭಯ ಸದನಗಳಲ್ಲೂ ಅಹೋರಾತ್ರಿ ಧರಣಿ, ಮೈಸೂರು ಚಲೋ ಶುರುವಾಗಿದೆ. ಅಲ್ಲದೆ ಪಾದಯಾತ್ರೆಯು ಕೇಶವ ಕೃಪದಲ್ಲೇ ಸಿದ್ಧಗೊಂಡಂತಹ ತಂತ್ರಗಾರಿಕೆಯಾಗಿದೆ. ಕೇಶವ ಕೃಪದ RSS ಮುಖಂಡರೇ ಸಿದ್ದು ವಿರುದ್ಧ ಹೋರಾಟದ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಒನ್ ಅಂಡ್ ಓನ್ಲಿ ಅಜೆಂಡಾ ಸಿದ್ದು ಅಹಿಂದ ವೋಟ್ ಬ್ಯಾಂಕ್ ಅನ್ನ ಛಿದ್ರಗೊಳಿಸೋದು, ಸಿದ್ದರಾಮಯ್ಯರಿಂದ ಅಹಿಂದ ನಾಯಕ ಪಟ್ಟವನ್ನ ಕಸಿಯೋದು, ಅಲ್ಲದೆ ಸಿದ್ದರಾಮಯ್ಯ ಅವರಿಂದ ದಲಿತ ಸಮುದಾಯವನ್ನ ದೂರ ಮಾಡೋದಾಗಿದೆ. ಹಾಗೆ ಅಹಿಂದ ಛಿದ್ರಗೊಂಡ್ರೆ ಕಾಂಗ್ರೆಸ್ ವೀಕ್ ಆಗ್ಲಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಹೆಲ್ಪ್ ಆಗುವಂತಹ ಲೆಕ್ಕಾಚಾರವನ್ನ ಮಾಡ್ತಾ ಇದೆ. ಒಂದೇ ಕಲ್ಲಿನಲ್ಲಿ ಸಿದ್ದು ಅಂಡ್ ಕಾಂಗ್ರೆಸ್ಗೆ ಗುರಿಯಿಟ್ಟ RSS. ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿರುವುದು ಕಾಂಗ್ರೆಸ್ ಕಾಲದ ಹಗರಣಗಳು. ಒಂದು ಕಡೆಯಲ್ಲಿ ಮೂಡ ಹಗರಣ ಆದ್ರೆ ಮತ್ತೊಂದೆಡೆ ವಾಲ್ಮೀಕಿ ನಿಗಮದ ಹಗರಣಗಳು ಭಾರಿ ಚರ್ಚೆ ಮಾಡ್ತಾ ಇದೆ. ಈಗ ಈ ಹಗರಣದ ವಿರುದ್ಧ ಬಿಜೆಪಿಯ ಹೋರಾಟ ತಾರಕಕ್ಕೇರಿಬಿಟ್ಟಿದೆ. ಬಿಜೆಪಿ ಪಾಲಿಗೆ ಈಗ ಬ್ರಹ್ಮಾಸ್ತ್ರವಾಗುಬಿಟ್ಟಿದೆ ರಾಜ್ಯ ಸರ್ಕಾರದ ಹಗರಣಗಳ ಸರಮಾಲೆ. ಎಲ್ಲ ಹಗರಣಗಳ ಹೊಣೆಯನ್ನ ಸಿಎಂ ಸಿದ್ದರಾಮಯ್ಯನವರ ತಲೆಗೆ ಕಟ್ಟುಬಿಟ್ಟಿದೆ ಈಗ ಬಿಜೆಪಿ. ಅತ್ತ ವಾಲ್ಮೀಕಿ ಹಗರಣಕ್ಕೂ ಸಿದ್ದು ಹೊಣೆ, ಇನ್ನೊಂದು ಕಡೆ ಮೂಡ ಹಗರಣಕ್ಕೂ ಸಿದ್ದುನೇ ಕಾರಣ ಅಂತ ಬಿಂಬಿಸ್ತಾ ಇದೆ. ಸಿದ್ದರಾಮಯ್ಯ ಅವರನ್ನೇ ಗುರಿಯಾಗಿಸಿಕೊಂಡು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಸೆನ್ಸಿಟಿವ್ ನರ್ವ್ ಅನ್ನ ಟಚ್ ಮಾಡಿದೇಕೆ ಬಿಜೆಪಿ? ದಲಿತ ವಿರೋಧಿ ಸಿದ್ದು ಅಂತ ಒಂದು ರೀತಿಯಾಗಿ ಬ್ರ್ಯಾಂಡ್ ಇಮೇಜ್ ಅಂತ ಬಿಜೆಪಿ ಯಾಕೆ ಹಚ್ತಾ ಇದೆ? ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಈ ಮಟ್ಟಿಗೆ ಅಗ್ರೆಸಿವ್ ಆಗಲು ಏನ್ ಕಾರಣ ಇದೆ? ಹಾಗಾದ್ರೆ ಸಿದ್ದರಾಮಯ್ಯಗೆ ಪ್ರತಿ ಹಂತದಲ್ಲೂ ಬಿಜೆಪಿ ಯಾಕೆ ಕಾಡ್ತಾ ಇದೆ? ಹೀಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗುಬಿಟ್ಟಿದೆ. ಯಾವುದೇ ಹಗರಣ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನೇ ನೇರ ಟಾರ್ಗೆಟ್ ಮಾಡುವಂತ ಒಂದು ರೀತಿಯಾಗಿ ಪ್ರಕ್ರಿಯೆ ಇಲ್ಲಿ ನಡೆದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಿಜೆಪಿಯ ಹೋರಾಟದ ಪ್ಲಾನ್ಗಳು ಹಾಗಾದ್ರೆ ಎಲ್ಲಿ ಸಿದ್ಧವಾಗ್ತಾ ಇದೆ? ಬಿಜೆಪಿ ಈ ರೀತಿಯಾಗಿ ನೇರವಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಿದ್ಯಾ? ಇವೆಲ್ಲ ಪ್ರಶ್ನೆಗೂ ಉತ್ತರ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಹೋರಾಟದ ಅಸಲಿಯತ್ತನ್ನ ತಿಳಿಸ್ತೀವಿ. ಬಿಜೆಪಿ ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಲು ಕಾರಣ ಕೇಶವ ಕೃಪಾ ಚಾಮರಾಜಪೇಟೆಯಲ್ಲಿರುವಂತಹ RSS ಕಚೇರಿ ಆಗಿದೆ. ಕೇಶವ ಕೃಪಾದಲ್ಲೇ ಸಿದ್ಧವಾಗ್ತಾ ಇದೆ ಎಲ್ಲ ಹೋರಾಟದ ಸಿದ್ಧ ಸೂತ್ರ. ಸಿದ್ದು ಅವರನ್ನೇ ಕೇಂದ್ರೀಕರಿಸಿ ಹೋರಾಟ ಮಾಡಲು ಕೇಶವ ಕೃಪಾ ಕಟ್ಟಪ್ಪಣೆಯನ್ನ ನೀಡಿದೆ. ದಲಿತ ನಾಯಕರಿಂದ ಸುದ್ದಿಗೋಷ್ಠಿ, ವಿಧಾನಸೌಧ ಮುತ್ತಿಗೆ, ಇನ್ನು ಉಭಯ ಸದನಗಳಲ್ಲೂ ಕೂಡ ಅಹೋರಾತ್ರಿ ಧರಣಿ, ಮೈಸೂರು ಚಲೋ, ಅಲ್ಲದೆ ಪಾದಯಾತ್ರೆಯೂ ಕೂಡ ಕೇಶವ ಕೃಪದಲ್ಲೇ ಸಿದ್ಧಗೊಂಡಂತಹ ತಂತ್ರಗಾರಿಕೆಯಾಗಿದೆ. ಕೇಶವ ಕೃಪದ RSS ಮುಖಂಡರೇ ಸಿದ್ದು ವಿರುದ್ಧ ಈ ಹೋರಾಟದ ಮಾಸ್ಟರ್ ಮೈಂಡ್ ಆಗಿಬಿಟ್ಟಿದ್ದಾರೆ. ಒನ್ ಅಂಡ್ ಓನ್ಲಿ ಅಜೆಂಡಾ ಸಿದ್ದು ಅಹಿಂದ ವೋಟ್ ಬ್ಯಾಂಕ್ ಏನಿದೆಯಲ್ಲ, ಇವೆಲ್ಲವನ್ನ ಛಿದ್ರಗೊಳಿಸುವುದಾಗಿದೆ. ಸಿದ್ದರಾಮಯ್ಯರಿಂದ ಅಹಿಂದ ನಾಯಕ ಅಂತ ಪಟ್ಟವನ್ನ ಕಸಿದುಕೊಳ್ಳೋದೇ ಇಲ್ಲಿನ ಮಾಸ್ಟರ್ ಮೈಂಡ್ ಆಗಿದೆ. ಇದರ ಮೇಜರ್ ಅಜೆಂಡಾ ಆಗಿದೆ. ಇನ್ನು ಸಿದ್ದರಾಮಯ್ಯ ಅವರಿಂದ ದಲಿತ ಸಮುದಾಯವನ್ನ ದೂರ ಮಾಡೋದಾಗಿದೆ. ಇದರಿಂದ ಏನಾಗುತ್ತಂತಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಹೆಲ್ಪ್ ಆಗುವಂತಹ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಅಲ್ಲದೆ ಒಂದೇ ಕಲ್ಲಿನಿಂದ ಸಿದ್ದು ಮತ್ತು ಕಾಂಗ್ರೆಸ್ಗೆ ಗುರಿ ಇಟ್ಟುಬಿಟ್ಟಿದೆ RSS.